ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಂತ್ ಟೆಕ್ ಯೂಟ್ಯೂಬ್ ಚಾನಲ್. ನಿಮಗೆಲ್ರಿಗೂ ಮತ್ತೊಮ್ಮೆ ನನ್ನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್ ನಾನಿವತ್ತು ಯೂಟ್ಯೂಬ್ನಲ್ಲಿ 1,000 ಸಬ್ಸ್ಕ್ರೈಬರ್ನ ಯಾವ ರೀತಿ ಬೇಗ ಮಾಡೋದು, ಮತ್ತು ಶಾರ್ಟ್ಸ್ ಹಾಕಿದ್ರೆ ಯೂಟ್ಯೂಬ್ನಲ್ಲಿ 1,000 ಸಬ್ಸ್ಕ್ರೈಬರ್ ಬೇಗ ಆಗ್ತಾರಾ ಅಥವಾ ಈ ವಿಡಿಯೋ ಹಾಕೋದ್ರಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರಾ ಅನ್ನೋ ಒಂದು ಕನ್ಫ್ಯೂಸ್ ಎಲ್ರಿಗೂ ಇದ್ದೇ ಇರುತ್ತೆ. ಈ ಒಂದು ಕನ್ಫ್ಯೂಸ್ನ ನಾನು ಸಾಲ್ವ್ ಮಾಡ್ಕೊಂಡಿದ್ದೀನಿ. ಅಂತ ಅಂದರೆ ಯಾವ ವಿಡಿಯೋ ಅಥವಾ ಶಾರ್ಟ್ಸ್ ಎರಡರಲ್ಲಿ ಯಾವುದನ್ನು ಹಾಕಿದ್ರೆ ಬೇಗ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತವೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರು ಏನಾರು ಆಗಿದ್ದರೆ ದಯವಿಟ್ಟು ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಂಗೆ ಯೂಟ್ಯೂಬ್ನಲ್ಲಿ 1,000 ಸಬ್ಸ್ಕ್ರೈಬರ್ನ ಆದಷ್ಟು ಬೇಗ ಎಷ್ಟು ದಿನ ಬೇಗ ಆಗುತ್ತೆ ಅಷ್ಟು ದಿನ ಬೇಗ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೀರ ಫ್ರೆಂಡ್ಸ್. ಆದರೆ ಯಾವ ವೇಲಿ ನೀವು ಒಂದು ಸಬ್ಸ್ಕ್ರೈಬ್ನ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ. ಅಂತಾರೆ ವೀಡಿಯೋ ಹಾಕೋದ್ರಿಂದ ಜಾಸ್ತಿ ಆಗ್ತಾರಾ ಅಥವಾ ಶಾರ್ಟ್ಸ್ ಹಾಕೋದ್ರಿಂದ ಜಾಸ್ತಿ ಆಗ್ತಾರಾ ಅಥವಾ ಲೈವ್ ವೀಡಿಯೋ ಮಾಡೋದ್ರಿಂದ ಜಾಸ್ತಿ ಆಗ್ತಾರಾ ಅನ್ನೋ ಕನ್ಫ್ಯೂಸು ತುಂಬ ಜನಕ್ಕಿದ್ದೇ ಇರುತ್ತೆ ಫ್ರೆಂಡ್ಸ್. ಆ ಒಂದು ಕನ್ಫ್ಯೂಸ್ನ ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನೀವು ಮಾಡಬೇಕಾಗಿರೋದಿಷ್ಟೇ, ಏನಿಲ್ಲ. ನಾನು ನನ್ನ ಒಂದು ವಿಡಿಯೋಗೆ ನನ್ನ ಒಂದು ಚಾನಲ್ನಲ್ಲಿ 2,000 ಚಿಲ್ಲರೆ ಸಬ್ಸ್ಕ್ರೈಬರ್ ಏನಿದ್ದಾರೆ ಅದು ಎಷ್ಟು ಹೇಗಾದರೂ ಮತ್ತು ವೀಡಿಯೋ ಹಾಕೋದ್ರಿಂದ ಆದರೂ ಅಥವಾ ಶಾರ್ಟ್ಸ್ ಹಾಕೋದ್ರಿಂದ ಆದ್ರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಒಂದು YT ಸ್ಟುಡಿಯೋನ ಓಪನ್ ಮಾಡ್ಕೊಂಡು ನಿಮಗೆ ನಾನು ಲೈವ್ ಆಗಿ ತೋರಿಸ್ತೀನಿ. ನನ್ನ ಒಂದು YT ಸ್ಟುಡಿಯೋನ ಓಪನ್ ಮಾಡ್ಕೊಂಡೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ನ YT ಸ್ಟುಡಿಯೋ ಓಪನ್ ಮಾಡ್ಕೊಂಡಿದ್ದೀನಿ. ನನಗೆ ನೀವು ನೋಡ್ತಿರ್ಬೋದು ಹತ್ತಿರ 2,826 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈ ಸಬ್ಸ್ಕ್ರೈಬರು ನನಗೆ ಅತಿ ಹೆಚ್ಚಾಗಿ ಯೂಟ್ಯೂಬ್ ವೀಡಿಯೋದಲ್ಲಿ ಆದರೂ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಅತಿ ಹೆಚ್ಚಾಗಿ ಯೂಟ್ಯೂಬ್ ಶಾರ್ಟ್ಸ್ನ ಹಾಕ್ತಿದ್ದೆ. ಅದರಿಂದಲೇ ಬೇಗ ಆಗಿತ್ತು ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ನಿಮಗೆ ಉದಾಹರಣೆನ ನಾನು ತೋರಿಸ್ಕೊಡ್ತೀನಿ ನೋಡಿ. ನಾನು ಕಂಟೆಂಟ್ಗೆ ಹೋಗಿ ನಾನು ವೀಡಿಯೋಸ್ ಇದೆಯಲ್ಲ, ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ವೀಡಿಯೋಸ್ ಮೇಲೆ ನಾನು ಒಂದು ಇಷ್ಟು ವೀಡಿಯೋಗಳು ಹಾಕಿದ್ದೀನಿ. ಅತಿ ಹೆಚ್ಚು ವ್ಯೂಸ್ ಯಾವ್ದಕ್ಕೂ ಬಂದಿಲ್ಲ. ಆದರೆ ನಿಮಗೆ ಒಂದು ಉದಾಹರಣೆ ತೋರಿಸ್ಲಿಕ್ಕೆ ಅಂತ ನನ್ನ ಒಂದು ಅಕೌಂಟ್ನಲ್ಲಿ ಅತಿ ಹೆಚ್ಚು ವ್ಯೂಸ್ ಹೊಡಿರುವಂಥ ಒಂದು ಓಪನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನನ್ನ ಈ ಒಂದು ವೀಡಿಯೋಗೆ ಸುಮಾರು 9.8K ವ್ಯೂಸ್ ಬಂದಿದೆ. ಈ ವ್ಯೂಸ್ ಬಂದಿರೋದ್ರಿಂದ ಈ ಅಕೌಂಟ್ಗೆ ಈ ಒಂದು ವೀಡಿಯೋಗೆ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಅಂತ ನಿಮಗೆ ನಾನು ತೋರಿಸ್ಬಿಡ್ತೀನಿ ವೀಡಿಯೋಗೆ ಫ್ರೆಂಡ್ಸ್. ಇದು ಅನಾಲಿಸಿಸ್ನ ನಾನು ಓಪನ್ ಮಾಡ್ತಾಯಿದ್ದೀನಿ. ಈ ಒಂದು ವೀಡಿಯೋಗೆ ನನಗೆ 9.8K ವ್ಯೂಸ್ ಬಂದಿದೆ. 76.4 ಸಮಥಿಂಗ್ ವಾಚ್ ಟೈಮ್ ಬಂದಿದೆ. ಬಟ್ ಈ ವಿಡಿಯೋಗೆ ನನಗೆ ಬಂದಿರೋದು ಕೇವಲ 24 ಸಬ್ಸ್ಕ್ರೈಬರ್ ಅಷ್ಟೇ ಫ್ರೆಂಡ್ಸ್. ನಾನು ಲೈವಾಗಿ ತೋರಿಸ್ತಾ ಇದ್ದೀನಿ. ಈ ಒಂದು ವೀಡಿಯೋ ಸುಮಾರು 9,000 ಚಿಲ್ಲರೆ ಅಷ್ಟು ಓಡಿದೆ. ಬಟ್ ಈ ವಿಡಿಯೋಗೆ ಬಂದಿರೋ ಸಬ್ಸ್ಕ್ರೈಬರ್ ಎಷ್ಟಪ್ಪ ಅಂದರೆ ಕೇವಲ 24 ಅಷ್ಟೇ ಫ್ರೆಂಡ್ಸ್. ನೋಡ್ತಿರ್ಬೋದು, ಇದು ವೀಡಿಯೋ ಸೆಕ್ಷನಲ್ಲಿ ಫ್ರೆಂಡ್ಸ್. ಇನ್ನು ವೀಡಿಯೋಗೆ ನೋಡಿದ್ರಲ್ಲ, ಇನ್ನು ಇದೇ ರೀತಿ ಒಂದು ಶಾರ್ಟ್ಸ್ನೂ ಸಹ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನಾನು ನನ್ನ ಶಾರ್ಟ್ಸ್ನೂ ಓಪನ್ ಮಾಡ್ಕೊಡ್ತಿದ್ದೀನಿ. ನೋಡ್ತಿರ್ಬೋದು, ಇದರಲ್ಲಿ ನನಗೆ ಒಂದು ಶಾರ್ಟ್ಸ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಅತಿ ಹೆಚ್ಚು ವ್ಯೂಸ್ ಬಂದಿರೋದ್ರಲ್ಲಿ ಒಂದು ನಿಮಿಷ ಫ್ರೆಂಡ್ಸ್, ಓಪನ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಅತಿ ಹೆಚ್ಚಾಗಿ ಓಡಿರೋವಂಥ ಶಾರ್ಟ್ಸ್ ಅಂತ ಅಂದರೆ ಸುಮಾರು 4 ಲಕ್ಷ ವ್ಯೂಸ್ ಹೋಗಿರೋದಂಥದ್ದು ಒಂದಿದೆ. ಒಂದು ನೋಡಿ 1.3 ಮಿಲಿಯನ್ ನೋಡಿರೋವಂಥ ಒಂದು ವೀಡಿಯೋನ ನಾನು ಓಪನ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ, ನಾನು ಇದರಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಒಂದು ವೀಡಿಯೋಗೆ ಈ ಒಂದು ಶಾರ್ಟ್ಸ್ಗೆ ನನಗೆ ಸುಮಾರು 13 ಲಕ್ಷ ಜನ ನೋಡಿದ್ದಾರೆ ಈ ಒಂದು ಶಾರ್ಟ್ಸ್ನ. ಆದರೆ ಸಬ್ಸ್ಕ್ರೈಬರ್ ನನಗೆ ಎಷ್ಟು ಜನ ಬಂದಿರೋ ಅಂತ ನಿಮಗೆಲ್ಲ ಈ ಬಗ್ಗೆ ತೋರಿಸ್ತಿದ್ದೀನಿ ನೋಡಿ. ಅತಿ ಹೆಚ್ಚು ಅಂದರೆ ಸಬ್ಸ್ಕ್ರೈಬ್ ಬಂದಿರೋ ನೋಡಿ 646 ಪ್ಲಸ್ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್, ಇಷ್ಟು 1 ಮಿಲಿಯನ್ ವ್ಯೂಸ್ಗೆ ಸುಮಾರು 600 ಜನ ಇದಕ್ಕೆ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಇದರಿಂದ ನಾನು ಹೇಳೋದೇನಪ್ಪ ಅಂತ ಅಂದರೆ ಫ್ರೆಂಡ್ಸ್, ನೀವು ಅತಿ ಹೆಚ್ಚು ಫಸ್ಟ್ ನಾನು ಹೇಳ್ತಾ ಇರೋದು ವೀಡಿಯೋ ಹಾಕಿದ್ರೆ ಬೆಟರ್ ಚಾನಲ್ಗೆ, ಯಾಕೆಂದರೆ ವೀಡಿಯೋನಲ್ಲಿ ಅರ್ನಿಂಗ್ ಆಗೋದು. ಬಟ್ ನಾನು ಹೇಳ್ತಾ ಇರೋದು ಕೆಲವರು ನಾನು ಬೇಗ ಸಬ್ಸ್ಕ್ರೈಬ್ನ ಕ್ಲಿಯರ್ ಮಾಡ್ಕೋಬೇಕು, ಸಬ್ಸ್ಕ್ರೈಬರ್ಸ್ನ ಬೇಗ ನಾನು 1,000 ಕ್ಲಿಯರ್ ಮಾಡ್ಕೋಬೇಕು ಅನ್ನೋರಿಗೆ, ಅಥವಾ ಅತಿ ಹೆಚ್ಚು ಸಬ್ಸ್ಕ್ರೈಬರ್ನ ನಾನು ಬೇಗ ಮಾಡ್ಕೋಬೇಕು ಅಂತ ಅನ್ನೋರಿಗೆ ಬೆಸ್ಟ್ ಒಂದು ಆಪ್ಷನ್ ಅಂತ ಹೇಳೋದು ಒಂದು ಶಾರ್ಟ್ಸ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ಶಾರ್ಟ್ಸಲ್ಲಿ ಶಾರ್ಟ್ಸು ಬೇಗ ಅತಿ ಹೆಚ್ಚು ಅದರಲ್ಲಿ ಬೇಗ ಒಂದು ಇದಾಗ್ತಾರೆ ಫ್ರೆಂಡ್ಸ್. ಏನಪ್ಪ ಅಂತ ಅಂದರೆ ಶಾರ್ಟ್ಸಿಂದ ಬೇಗ ವ್ಯೂಸು ಅತಿ ಹೆಚ್ಚು ಸಿಕ್ತಂಗೆ ಸಬ್ಸ್ಕ್ರೈಬರ್ಸು ಸಹ ಅತಿ ಹೆಚ್ಚಾಗಿ ಸಿಗ್ತಾರೆ ಫ್ರೆಂಡ್ಸ್ ಅದರಲ್ಲಿ ಅಂತ ಹೇಳ್ಬೋದು. ಬಟ್ ವೀಡಿಯೋಗೆ ಅತಿ ಹೆಚ್ಚು ವ್ಯೂಸ್ ಬರೋಲ್ಲ ಫ್ರೆಂಡ್ಸ್. ವ್ಯೂಸ್ ಬಂದ್ರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಯಾರೂ ಅಷ್ಟು ನೋಡೋಲ್ಲ. ಶಾರ್ಟ್ಸ್ ಅಂದರೆ ಚಿಕ್ಕದಾಗಿ ಅತಿ ಕಮ್ಮಿ ಸಮಯ ಇರ್ತಾವಲ್ಲ, ಹಾಗಾಗಿ ಅದು ನೋಡ್ತಾ ಕೆಲವರು ಅಟ್ರಾಕ್ಟಿವ್ ಆಗಿ ಶಾರ್ಟ್ಸಿಂದ ಸಬ್ಸ್ಕ್ರೈಬರ್ ನಿಮಗೆ ಹೆಚ್ಚಾಗೋ ಸಾಧ್ಯತೆ ಇದ್ದೇ ಇರುತ್ತೆ. ಬಟ್ ವೀಡಿಯೋದಲ್ಲೂ ಸಬ್ಸ್ಕ್ರೈಬ್ ಆಗಲ್ಲ ಅಂತ ಹೇಳೋಲ್ಲ ನಾನು, ಆಗ್ತಾರೆ. ಬಟ್ ತುಂಬ ನಿಧಾನ ಫ್ರೆಂಡ್ಸ್. ಆದ್ದರಿಂದ ನಾನು ನಿಮ್ಗೆ ಎಲ್ರಿಗೂ ಸಜೆಸ್ಟ್ ಮಾಡೋದು, ಏನಾದರೂ ಸಬ್ಸ್ಕ್ರೈಬ್ನ ಬೇಗ ಮಾಡ್ಕೋಬೇಕು ಅನ್ನೋರಿದ್ದರೆ ಶಾರ್ಟ್ಸ್ಗಳನ್ನ ಅತಿ ಹೆಚ್ಚು ಹಾಕೋದ್ರ ಮುಖಾಂತರ ಸಬ್ಸ್ಕ್ರೈಬ್ನ ಜಾಸ್ತಿ ಮಾಡ್ಕೋಬೋದು ಫ್ರೆಂಡ್ಸ್.
ನೋಡೋದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಸಿಗೋಣ ಮುಂದಿನ ವಿಡಿಯೋ.